ಟಾಯ್ಲೆಟ್ ಶೀಟ್ ತೊಗೊಳಕ್ಕೆ ಬಂದಿದ್ವಿ. ವೆಸ್ಟರ್ನ್ ಅಂತೂ ಬೇಡ, ಓನ್ಲಿ ಇಂಡಿಯನ್. ನಮ್ಮವನ ಮುಖದಾಗ ಖುಷಿ ನೋಡೋದು ನನಗೊಂದು ಖುಷಿ. ಇಲ್ಲೇ ಇಲ್ಲ ತುಳಿದ್ರಂದ್ರೆ ಕಾಲಾಗ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ರ್ಯಾಂಡಮ್ ವ್ಲಾಗ್ಸ್ ನಮಗೇನಿದ್ರು ಮಚ್ಚು ಮರೆ ಇಲ್ಲ. ನಮ್ಮ ಮುಂಜಾನೆ ಬಿಸ್ನೀರು ಕೊಟ್ಟಾಳ. ಬಿಸ್ನೀರು ಎದ್ದದ ಕೂಡ ಏಯ್ ನನಗೆ ಲಿಂಬೆ ಹಣ್ಣಿದ್ರಾಗ ಹಿಂಡು ಅಪ್ಪಗಂದ್ರೆ ಲಿಂಬೆ ಹಣ್ಣು ಕೊಡ್ತೀನಿ. ನಾವು ಹಂಗೇನ ಬೇಡ. ಹಾಂ ಇದಾವ ಸುದ್ದ. ನಿನ್ನೆ ಕೆಲಸ ಅಂತೂ ಭಾಳ ಇತ್ತು, ಭಾಳ ಅಂದ್ರೆ ಭಾಳ. ತೋರಿಸಿ ನಿಮಗೆ ಎಲ್ಲ ಕೆಲಸ ಮಾಡಿ ಸುಸ್ತಾಗಿ 9ಕ್ಕೆ ಮುಕ್ಕೊಂಬಿಟ್ಟಿವಿ ಕಂಟಿನ್ಯೂಸ್ಲಿ. ನೋಡಿಲ್ಲಿ ಸ್ಟೇರ್ಕೇಸ್ ಇತ್ತಲ್ಲ ಮನೆ ಮುಂದೆ, ಎಲ್ಲ ಕಿತ್ತೀವಿ. ಎಲ್ಲ ಕೆಲಸ ನಡೆದವು. ಎಲ್ಲೆಲ್ಲಿ ಏನೇನು ಬಿದ್ದವು ನಮ್ಗೆ ಗೊತ್ತಾಗೋಲ್ದು. ಎಂದು ಮುಗಿತೈತಿ ಕೆಲಸ, ಇವೆಲ್ಲ ಎಂದು ಕ್ಲಿಯರ್ ಮಾಡ್ತೀವಂತ. ಇದು ಸ್ಟೇರ್ಕೇಸ್ ಇಲ್ಲಿತ್ತಲ್ಲ, ಇದನ್ನ ಎತ್ತಿ ಈ ಕಡೆ ಹಾಕ್ಸಿವಿ. ಇಲ್ಲಿ ಎತ್ತಿತ್ತಿದ್ದು ಇದು ಬಾತ್ರೂಮ್ ಅಂತೂ ಇಲ್ಲಿ ಕಟ್ಸಾಗುತ್ತೀವಿ. ದೊಡ್ಡದು ಕಟ್ಸಾಗುತ್ತೀವಿ, ಸಣ್ಣದಲ್ಲ. ಬಾತ್ರೂಮು ಟಾಯ್ಲೆಟ್ ಎಲ್ಲ ಟೋಟಲ್ ಇದ್ರಾಗ ಆಗ್ಬೇಕು. ಏನೋ ಕಟ್ಟಡ ನಡೆದೈತಿದು. ಮತ್ತು ಮ್ಯಾಲಿದ್ದು ಗ್ರಿಲ್ ತಂದಿದ್ವಿ, ಗ್ರಿಲ್ ಹಾಕಿವಿ. ಕಾಣಿಸುತ್ತಾ? ಓಕೆ ನೋಡ್ರಿ, ಅಲ್ಲಿ ಸೆಂಟ್ರ್ ಕಿಸದ ಡಿಸೈನಿಂಗ್ ಪೈಪ್ ಬರ್ತವೆ. ಈಗ ಅಲ್ಲಿ ಕಾಣಿಸುತ್ತಲ್ಲ ಗ್ಯಾಪ್ ಒಳಗೆ. ಇಷ್ಟೆಲ್ಲ ಕೆಲಸ ನಿನ್ನೊಂದು ದಿನದಾಗ ಆಗೈತಿ. ಫುಲ್ ಸುಸ್ತಾಗ್ಬಿಟ್ಟು ನಾವು ಇಲ್ಲಿ ಮಾಡಿ. ಇವತ್ತೂ ಐತೆ ಕೆಲಸ, ಇವತ್ತೂ ಬರ್ತಾರೆ ವೆಲ್ಡರ್ಸ್. ಇವತ್ತೂ ವೆಲ್ಡಿಂಗ್ ಅದು ಇದು ಭಾಳ ಮಾಡೋದೈತಿ. ಮ್ಯಾಲೆ ಬಂದು ಇದು ಸ್ಟೇರ್ಕೇಸ್ ಈ ಕಡೆ ಹತ್ತಿದ್ದು ಕನ್ಫ್ಯೂಸ್ ಆಗಿ ಲಾಕ್ ಆಗಿತ್ತು. ಹಗ್ಗ ಕಟ್ಟಿ ತಳಗಿಳಿಸಿವಿ ಅದನ್ನು. ಅವರಿಗೆ ಇವತ್ತು ಏನೇನಾಗುತ್ತೆ ಎಲ್ಲ ನೋಡು. ಇನ್ನು ಕಣ್ತಿಕ್ಕಾಗುತ್ತೆ ಸ್ವಂತ ಪಾಪ. ಒಬ್ಬ ಇರಲಿ. ಈ ಥರ ಬೆಳಗ್ಗೆ ಇದು ಮುಖ ತೋರ್ಸೋಕ್ಕೂ ಏನು ಬೇಕು? ದಮ್ ಇರಬೇಕು. ಮೇಕಪ್ ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ಬರೋದಲ್ಲ, ಈ ಥರ ಬರಬೇಕು. ನಾವು ಹೋಗಿ ಅಲ್ಲೆಲ್ಲ ಮ್ಯಾಲೆಲ್ಲ ನೀರು ಹೊಡೆದೀನಿ. ತಳಗೆ ನೀರು ಹೊಡಿದು ಪ್ರೇಮು ಸರ್ದು ಹತ್ತೈತಿಗೆ. ತಳಗಿನ ತನಕ ಇಳಿಬೇಕಪ್ಪ ಶೇಟ. ಹಾಂ, ಇಳಿಸು ಬರೋಬ್ಬರಿ. ನೋಡಿಲ್ಲ ತಳಗಿನೆಲ್ಲ ಈಗ ಒಣವಾದವು. ಶಿಸ್ತಾಕ. ಮೈ ಬಗ್ಗಿಸಿ ಕೆಲಸ ಮಾಡಬೇಕು. ಇವತ್ತು ಮಾಡಾಗುತ್ತ ನಾವು. ಓಹೋ ಗೈಸ್, ಈಗ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಇಲ್ಲಿ ಹತ್ತಕ್ಕೆ ಹಾಕಿದ್ದಿಲ್ಲ. ಏನು ಮಾಡ್ತೀರಿ, ಅವಾಗ ಬಜೆಟ್ ಭಾಳ, ಮನೆ ಕಟ್ಸೋ ಟೈಮ್ನಾಗ ಭಾಳ ಕಮ್ಮಿ ಇತ್ತು. ಅವಾಗ ಹೆಂಗೆ ಬೇಕು ಹೆಂಗೆ ಮಾಡಿಬಿಟ್ಟಿದ್ವಿ. ಈಗ ಸ್ವಲ್ಪ ಪ್ಯಾಕೆಟ್ ಕಡೆ ಸುಮ್ಮ ಅದನ್ನು ಮಾಡಿಫೈ ಮಾಡ್ಕೊಂಡ್ವಿ ಅಷ್ಟೇ. ಮನೆ ಕಟ್ಸೋಕೆ ಎಷ್ಟು ರೊಕ್ಕ ತಗೊಳ್ಳೋದು ಸಾಕಾಗುತ್ತಿಲ್ಲ. ಒಂದು ಜಸ್ಟ್ 30,000 ರೂಪಾಯಿಗೆ ಏನೋ ಒಂದು ಸಣ್ಣ ಪುಟ್ಟ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡೋ ಮಾಡ್ಕೊಂಡಿದ್ವಿ. ಅದು ಹೋಗ್ಯೋಗ ಈಗ ಹೆಚ್ಚು ಕಮ್ಮಿ ಅಲ್ಲ, ಕರೆಕ್ಟಾಗಿ 1 ಲಕ್ಷಕ್ಕೆ ಟಚ್ ಆಗೈತಿ. ಈಗ ಸಾಕು. ಈಗ ಜಾಸ್ತಿ ಅಟ್ರಾಕ್ಷನ್ ಇದು ಮಾಡೋದು ಬೇಡ, ಅದಕ್ಕೆ ತಗೋದು ಬೇಡ, ಸಾಕಂತೈತಿ. ಸಾಕು, ಅಷ್ಟು ಇನ್ವೆಸ್ಟ್ ಮಾಡಬಾರ್ದು. ಸೊ ಅದಕ್ಕೆ ಫೈನಲಿ ತೆಗಿಯಾಕ ಪ್ರೇಮ್ ಕುಮಾರ್ ತೆಗಿಯಾಕೆ ಬಂದಾನ. ನಾನು ತಗೊಂಡಿನಿ. ಈಗ ಫೈನಲಿ ಇವತ್ತು ಕಟ್ಟಿದ್ದೀವಿ. 1 ಲಕ್ಷ ರೂಪಾಯಿ ತೊಗೊಂಡೈತಿ. ಈಗ ಬನ್ನಿ ಸಾಕಿನ ಮೇಲೆ ಮುಗಿಸಿ ಬೆಂಗಳೂರು ಪಟ್ಟಣ ಹೋಗ್ಬೇಕು. ಈಗ ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿ ಮತ್ತೆ ರಿಕವರಿ ಮಾಡಬೇಕು. ಒಂದೆರಡು ತಗಡು ಮತ್ತು 2 ಆ್ಯಂಗಲ್ ತೊಗೊಂಡಿವಿ. 2 ತಗಡು ಆ್ಯಂಗಲ್ಗೆ 3,500 ರೂಪಾಯಿ ಆಗೈತಿ ಇಷ್ಟಕ್ಕೆ. ಇವು ತೆಗೆದಿತ್ತು ಸಾಲ ತಗೊಂಡು ನೋಡೋಣ ಎಲ್ಲಿಗೆ ಹತ್ತು. ಟಾಯ್ಲೆಟ್ ಶೀಟ್ ತೊಗೊಳಕ್ಕೆ ಬಂದಿದ್ವಿ. ವೆಸ್ಟರ್ನ್ ಅಂತೂ ಬೇಡ, ಓನ್ಲಿ ಇಂಡಿಯನ್. ಸೈಜ್ ಮೇಲೆ ಅದಾವೆ. ನೀವು ಇದು ದೊಡ್ಡದೈತೆ ಅನ್ಸುತ್ತೆ. ಸಣ್ಣದು ಟಾಯ್ಲೆಟ್ ಇಲ್ಲ. ಇದು ಒಂದು ಟಾಯ್ಲೆಟ್ ಶೀಟ್, ಇದು ಒಂದು. ಆಮೇಲೆ ತೆಗೆದಿಟ್ಟೈತಿ. ಜಾಡಿ ಬಂದ್ಮೇಲೆ ತೊಗೊಂಡು ದೋಣಿ ಕಟ್ಟಕ್ಕೆ ತತ್ತಿ. ಇಲ್ಲಿ ಉಸಿನಾಗ ತತ್ತಿ ಇಟ್ಟೋಗೈತೆ ಪಾಪ. ಮೆತ್ತಗದವ ಗಟ್ಟದ ಪಾಪ. ಎಲ್ಲಿ ಇಡ್ಬೇಕು ಈಗ? ಅದು ಇಲ್ಲೇ ಅಂತ ಇಟ್ಟಿರ್ತಿ. ಎಲ್ಲಿ ಸಿಗ್ತೇಳದು? ಇಲ್ಲೇ ಏನೋ ಇರ್ತಾವೆ ನೋಡಿ. ಮತ್ತೆ ಇಲ್ಲಿ ಈಗ ಹೇಳಿಲ್ಲ ಭಾಳ ಇರ್ತೈತಿ. ಒಂದು ಸ್ಥಳಕ್ಕೆ 18 16 ಇಡ್ತದೆ.
ಎಷ್ಟು ಮೆತ್ತಗದ ಉಮರ ಎಲ್ಲಿ ಇಡ್ಬೇಕು ಪಾಪ ಅವಕ್ಕೆ ಇಲ್ಲಿ ಲ್ಯಾಪವು ಅಲ್ಲೇ ಇಡುನು ಪಾಪ ಬದ್ದು ಹುಡುಕಾಡ್ತೈತೆ ಅದು ಇಲ್ಲಿ ಹೇಳ ಅದು ಅಲ್ಲೇ ಇಡು ಹುಡುಕಾಡ್ತೈತಿ ಬಂದು ಎಲ್ಲಿ ಇಡ್ಲಿ ಅಲ್ಲೇ ಇಲ್ಲೇ ಇಡ್ಲ ಅದು ಗೊತ್ತಾಗುತ್ತೆ ಇಲ್ಲಿ ಅದಾವಂತೆ ಆರ್ತೈತೆ ಅದಾವಲ್ಲ ಮಕ್ಕಳು ಮಾಡೋದು ಇಲ್ಲೇ ಇಡ್ಲ ತುಳಿತಾರೆ ಮಾಡ್ತಾರೆ ತುಳಿದ್ರಂದ್ರೆ ಕಾಲಾಗ ಈ ಕಡೆ ಇಡ್ಲ ಈ ಕಡೆ ಅದಿಲ್ಲ ಅದು ಗೊತ್ತಾಗತ್ತೆ ವಾಸನೆ ಗೊತ್ತಾಕ ಅವಕ್ಕೆ ಇಲ್ಲಿ ಹಾಕಿ ಒಂದು ಸ್ವಲ್ಪ ಮೇಲೆ ಮಣ್ಣು ಗಿಣ್ಣು ಹಾಕ ಏ ಬಿಸಿಲಿಗೆ ಇದು ಹಾಕೋ ಇಲ್ಲ ಬಿಡು ತಡಿ ತಡಿ ಅವು ಮುಚ್ಚಿದ್ದು ಇಲ್ಲ ಮಣ್ಣಾಗ ಮತ್ತು ಮುಚ್ಚಬೇಕು ಅದು ತಾವೇ ತಾವೇ ಮರಿ ಬರ್ತಾವ ಹೊರಗೆ ತಾವೇ ಬರಂಗೆ ಕಾಣ್ತಾವ ಪಾಪ ಅದು ಹೆಂಗಾರ ಮಾಡಿ ಅದ್ರೊಳಗೆ ಮರಿ ಬಂದ್ರೆ ಸಾಕು ಬೇಕಂತೇನು ಮಾಡಿಲ್ಲ ಹಾಗೆ ಬಂದು ಅಯ್ಯಪ್ಪು ಇಲ್ಲೂ ನೋದಾವ ಈಗ ತೋ 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 ಎಲ್ಲ ಎಲ್ಲ ಪುಟ್ಟಾಗ ತುಂಬಿ ಏನು ಬೇ ಇಡು ಹೋಗಲೇ ಇದು ತೆಗಿ ಹಾಕಿ ಈಗ ಇಲ್ಲ 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 ತೋ 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 ಭಾಳ ಇಟ್ಟಿರ್ತಾವ ಬೇವು ಇವೆಲ್ಲ ಕೈಯಾಗ ಕೊಡ್ಬೇಕು ತೆಗಿ ಅದು ಅದು ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ 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 ಕೈಯಾಗ ಹಾಕಿವ್ನು ಪಾಪದು ತಾಯಿ ಮರಿ ಇಟ್ಟೆಲ್ಲೋಗಿತ್ತ ಇಷ್ಟು ತತ್ತಿ ಸಿಕ್ಕು 12 15 ತತ್ತಿ 12 ತತ್ತಿ ನೋಡು 6 6 12 ತತ್ತಿ ದೋಣಿ ಕಟ್ಟದ ಇಲ್ಲೇ ಇಡು ವಾಪಸ್ ಏ ಬೇಡ ತಿನ್ನವಿದ್ನೇ ಸತಿ ಫ್ರೈ ಮಾಡಿಬಿಡ್ತಿದ್ದಾನೆ ಸ್ವಲ್ಪ ಉಸಿಗೆ ಹಾಕ್ಬಿಡು ಬರ್ತಾವೆ ಮರಿ ಬರ್ತಾವೆ ತಾವೇ ಇದು ಬಾತ್ರೂಮ್ ಫೈನಲ್ ಟಚ್ ತಗಡ ಇನ್ನೊಂದು ಸ್ವಲ್ಪ ಬ್ಲಾಕ್ಸ್ ಬೇಕಾಗಿದ್ದು ಎಲ್ಲ ಬಂದು ನೋಡ್ರಿ ಗೈಸ್ ಟೋಟಲಿ ಕಂಪ್ಲೀಟ್ ಆಗಿ ಬಂತೀವಿ ಹತ್ರ ಬ್ಲಾಕ್ಸ್ ಎಲ್ಲ ತಳಗೆ ಇಳಿಸಿ ಟೈಮ್ ವೇಸ್ಟ್ ಮಾಡೋ ಬದಲು ಸೀದಾ ಇಲ್ಲೇ ಇಳಿಸಿ ಇಲ್ಲೇ ಏರಿಸ್ಬಿಡೋದು ಪಟಾಪಟ ಆಗ್ಬೋದು ಕೆಲಸ ಅವ ಪ್ರೇಮ್ ಕುಮಾರ ಇಲ್ಲ ಕೆಲಸ ಮಾಡಾಗುತ್ತಾನೆ ಅಲ್ಲಿ ಉಸುಗ್ನಾಗ ಯಾವುದೇ ಗಿಡ ನೆಟ್ಟೈತಿ ಗಿಡ ಕಡೆ ಆಗುತ್ತಾನೆ ಅದನ್ನು ಗಿಡ ನೆಟ್ಟೈತಿ ಇಲ್ಲಿ ಮ್ಯಾಲೆ ಬಿಲ್ಡಿಂಗ್ ವರ್ಕ್ ನಡೆದೈತಿ ಈ ಗ್ಯಾಪ್ ಮುಚ್ಚಾಕ ಅಂತ ಯಾಕ ಇಲ್ಲಿ ಆರಾಮಿರ್ಲಾರ್ದ ಒಬ್ರು ಬಿದ್ದಾರ ಇದೆಲ್ಲ ಯಾವಾಗ ಮುಗಿತೈತಿ ಎಲ್ಲ ಕ್ಲಿಯರ್ ಆಗಿ ಒಂದು ಸ್ವಲ್ಪ ಆರಾಮಾಗಿ ಇರ್ಬೇಕಂತ ಇಲ್ಲ ಏನೋ ಬಂದ್ಬಿಡ್ತಾವೆ ಇದಕ್ಕೊಂದು ಹೊಸ ಐಡಿಯಾ ಗ್ಯಾಪ್ ಇತ್ತಲ್ಲಿ ಮುಂಚೆ ಇದ್ದಿದ್ದು ಸ್ಟೇರ್ ಕೇಸ ಸೊ ಅದನ್ನು ಈ ಥರ ಮಾಡಿ ಕವರ್ ಮಾಡಕ್ಕೆ ಇದು ಸ್ಟೇರ್ ಕೇಸಿಗೂ ಎಕ್ಸ್ಟ್ರಾ ಮೆಸ್ ಇದು ಅಲ್ಲಿಗೆ ಎಂಡ್ ಆಗಿತ್ತು ಸೊ ಇದು ಎಕ್ಸ್ಟ್ರಾ ಕುಂದಿರ್ತೈತಿ ಇಷ್ಟು ಫೈನಲ್ ಟಚ್ ದಾರ ಹಿಡಿದು ಸ್ಲೂಪ್ ಮಾಡೋ ಥರ ಮುಗಿತಿದ್ರ ಮೇಲೆ ಕೂತ್ಬಿಡ್ತೀವಿ ಇಲ್ಲೊಂದು ಕಿಟಕಿ ಇನ್ಸುಲೇಟ್ ಇದ್ರ ಮೇಲೆ ತಗಡು ಹಾಕ್ಬಿಟ್ರೆ ನಮ್ಮ ಪೈಖಾನೆ ಆಲ್ಮೋಸ್ಟ್ ಮುಗಿದಂಗೆ ಲೆಕ್ಕ ನಮ್ಮ ದಿನ ಜಳಕ್ಕಿಲ್ಲ ಏನಿಲ್ಲ ಹಾಗೆ ಮಧ್ಯಾಹ್ನ 3 ಗಂಟೆ ಆಗೈತಿ ಈಗ ಜಳಕ ಮಾಡಿ ಒಂದು ಸ್ವಲ್ಪ ಫ್ರೆಶಪ್ ಆಗಿನಿ ಮತ್ತು ಇಷ್ಟರಾಗ ಮತ್ತೆ ಹೊಲಸು ಆಗ್ಬಿಡ್ತು ವಾಪಸ್ ಮಾಡಿದ ಕೆಲಸ ನೋಡು ಮತ್ತೆ ಎಲಿಗೆಲಿ ಬಂದೈತೆ ಅಲ್ಲಿ ತಗಡ ಮೇಲೆ ನಿಂತ್ರ ಇದು ಆಗಲ್ಲ ಏನದು ತಗಡ ಮನೆಗಿಲ್ಲ ನೋಡ್ತಾರೆ ಹುಡುಗರು ಪಾಪ ನೋಡುವ ಹಿಂಗೆ ಮಾಡ್ತಾರೆ ಅವ್ರ ಕೆಲಸ ಈಗ ಬರ್ರಿ ಕಡೆ ಬರ್ರಿ ಬಂದ ಪಾಪ ಆರಾಮದ್ರಿ ಇಲ್ಲ ಯಾವ್ರು ನಿಮ್ದು ಇದೇವ್ರಾ ನೋಡಿಲ್ಲಲ್ಲ ನಿಮ್ಮನ್ನ ಒಟ್ಟ ಹಾಯ್ ಮಾಡಿ ಒಂದ್ಸಲ ನಾಳೆ ಬರ್ತೀರ ವಿಡಿಯೋ ಒಳಗೆ ಏನು ನಿಮ್ಮ ದೀಪಾಕ ಮಕ್ಕೊಂಡಾಳೀಗ ಒಟ್ರು ಫೋನಿಗೆ ಬರುತ್ತಪ್ಪ ಒಟ್ರು ಫೋನಿಗೆ ಕೀಲೆ ಹಾಕೈತೆ ಮಕ್ಕೊಂಡ ದೀಪಾಕ್ ಮಕ್ಕೊಂಡ ರೆಸ್ಟ್ ಮಾಡವತ್ತಾಳ ಪಾಪುನೇ ಸಂಜೆಗೆ ಬರ್ರಿ ಸಂಜೆಗೆ ರೆಸ್ಟ್ ಮಾಡವತ್ತ ಬಾಯ್ ಬಾಯ್
ಎಲ್ಲಿ ಬಂತು ಏನು ಕತ್ತೇನು. ಆದರೆ ಹಂಗಲ್ಲ ಒಂದು ಸ್ವಲ್ಪ ಹೊರಗೆ ಬಂದ್ಬಿಟ್ಟು ಇವು ಬಿಟ್ಟು ಎಲ್ಲಿ ಏನಾರ ಜೋತ್ ಬಿಡಕ್ಕೆ ಬರ್ತೈತಿ ಹೀಟ್ ಹಾಕೋ ಟೈಮ್ನಾಗ. ಇದನ್ನು ತೆಗಿಬೇಕು ನೋಡ್ರಿ, ಮೇನ್ ಇಂಪಾರ್ಟೆಂಟ್. ಇದನ್ನು ತೆಗಿಬೇಕಿಲ್ಲ ಅಂದ್ರೆ ಇದ್ರ ಜೊತೆ ತೆಗೆದ್ರೆ ತಗಡು ಉಳಿತೈತಿ, ಇಲ್ಲಾಂದ್ರೆ ಜಂಗ್ ಹಿಡಿತೈತಿ, ಜಲ್ದಿ ಹೋಗುತ್ತೆ, ಲೈಫ್ ಇರಲ್ಲ. ಎಸ್, ಫೈನಲಿ ಬಾತ್ರೂಮ್ ಮೇಲೆ ಹಾಕಿವಿ ನೋಡ್ರಿ, ಶೀಟ್ ಹಾಕಿವಿ. ಈಗ ಸುತ್ತ ಕಟ್ಕೋಬೇಕಷ್ಟೆ, ಕುಂಬಿ ಕಟ್ಕೋಬೇಕು. ನಮಗೆ ಫುಲ್ ಖುಷಿ ಆಗ್ಬಿಟ್ಟೈತಿ. ಹಾಂ, ಅಲ್ಲಿ ನೋಡಲ್ಲ ಅದು ನಮ್ಮ ಅವನ ಮುಖದಾಗ ಖುಷಿ ನೋಡೋದು ನನಗೊಂದು ಖುಷಿ ನೋಡ್ರಿ. ಮಸ್ತ್ ಆಗೈತೆ. ಇದು ಒಂಥರ ಗಾಯ್ಸ್, ನಾವು ಬೆಂಕಿ ಹಚ್ಚಾಗುತ್ತೀವಿ. ಯಾರ ಮನೆಗೂ ಅಲ್ಲ, ಕಸಕ್ಕೆ ಬೆಂಕಿ ಹಚ್ಚಾಗುತ್ತೀವಿ. ಕಸಕ್ಕೆ ಬೆಂಕಿ ಹಚ್ಚಾಗುತ್ತೀವಿ. ಕಸ ಭಾಳ ದಿನದಿತ್ತು. ಒಂದು ಮನೆ ಕಟ್ಟಕ್ಕೆ ಯಾವ ಸ್ಟಾರ್ಟ್ ಮಾಡಿ ತಾವಲಿಂದ ಕಸ ಇತ್ತು. ಸೊ ಇವತ್ತು ಸುಟ್ಟು ಹಾಕತ್ತೀವಿ. ಕಸ ಇಲ್ಲ, ಬೆಂಕಿ ಹಚ್ಬೇಕು. ಎಂತಲ್ಲಿ ಬೆಂಕಿ ಹಚ್ಬೇಕಂದ್ರೆ ಕೆಟ್ಟತನ ಎಲ್ಲಿರುತ್ತೆ, ಕೆಟ್ಟ ಕಸಕ್ಕೆ ಬೆಂಕಿ ಹಚ್ಬೇಕು. ಸಿಕ್ಕಲ್ಲಿ ಬೆಂಕಿ ಹಚ್ಚಬಾರ್ದು. ಇದನ್ನ ಎಷ್ಟು ಬಿಸಾಕಿಂತ ಬೇಕಾಯ್ತು. ಬರೀ ಹಚ್ಚಿ ಕೂತ್ರ ಅಲ್ಲ, ಹಚ್ಚಿ ಅದನ್ನ ಮೇಂಟೈನ್ ಮಾಡ್ಬೇಕು. ಮಾಡಿ ಸಾಕು. ಈಗ ನೋಡಿ ಹೆಂಗೆ ಹತ್ತುತ್ತೆ. ಸರಿ, ಸರಿ ನೋಡಿ, ಏನು ಉಳಿಬಾರ್ದು ಕಸ. ಜಿಡ್ ಕಸ ಎಲ್ಲ ಹೋಗ್ಬೇಕು. ಬಿಡೇ ಬಿಡು ಸಾಕು. ಓದ್ ನೋಡಿ.